ಎಲ್ಲರಿಗೂ ನಮಸ್ತೆ. ನಾನಿವತ್ತು ಮೀನು ಸಾರು ಮಾಡೋದಕ್ಕೆ ಹೊರಟಿದ್ದೇನೆ. ಒಂದು ವಾರ ಜಾಸ್ತಿ ಆಯಿತು ಮೀನು ಸಾರು ಮಾಡಿದೆ. ಮೀನು ತಿನ್ನೋರು ಅಪರೂಪಕ್ಕೆ ಒಮ್ಮೆ ವಾರಕ್ಕೊಮ್ಮೆ ಆದರೂ ಮಾಡ್ಕೋಬೇಕು. ನೋಡಿ, ಇದು ಕೊಡಾಯಿ ಮೀನು ಅಂತ ಹೇಳ್ತೇವೆ ನಾವು ನಮ್ಮ ಕುಂದಾಪುರ ಭಾಷೆಯಲ್ಲಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವುದೇ ನಂಜಲ್ಲ, ಬಾಣಂತಿಯರಿಗೆ ಮಕ್ಕಳಿಗೆಲ್ಲ ಕೂಡ ಕೊಡ್ಬೋದು. ಅದರ ಜೊತೆಯಲ್ಲಿ ನಾನು ಒಂದು ಅರ್ಧ kg ಚಟ್ಲಿ ಸಿಗಡಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ನಾನು ಸೋರೆಕಾಯಿ ಜೊತೆಯಲ್ಲಿ ಹಾಕಿ ಸಾರು ಮಾಡುವ ಅಂತ ತಗೊಂಡಿದ್ದೇನೆ. ಸಖತ್ತಾಗಿರ್ತದೆ. ಇವೆರಡನ್ನು ಕೂಡ ಕುಯ್ದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಇಷ್ಟ ಆಗಿದೆ ಚಟ್ಲಿ ಕುಯ್ದುಬಿಟ್ಟು. ಆಮೇಲೆ ಮೀನು ಕೂಡ ಕುಯ್ದು ಇಟ್ಕೊಂಡಿದ್ದೇನೆ. ಈ ಸೋರೆಕಾಯಿ ಒಂದು ಅರ್ಧ ಸೋರೆಕಾಯಿ ಇತ್ತು, ಅದನ್ನು ಹಾಕಿಬಿಟ್ಟು ಚಟ್ಲಿ ಸಾರು ಮಾಡುವ ಅಂತ ಇಟ್ಕೊಂಡಿದ್ದೇನೆ. ಎಳೆ ಸೋರೆಕಾಯಿ ಸಖತ್ತಾಗಿದೆ ಮಾತ್ರ, ಬರೇ ಎಳೆದು, ಬೀಜ ಕೂಡ ಇನ್ನೂ ಸ್ಟಾರ್ಟ್ ಆಗಿದೆ ಅಷ್ಟೇ. ಅದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೆಟೊವನ್ನು ಹಾಕಿಬಿಟ್ಟು ಮೊದಲೇ ನಾವು ಬೇಯಿಸ್ಕೊಳ್ಬೇಕಾಗ್ತದೆ. ಇದನ್ನು ಒಲೆ ಮೇಲೆ ಗ್ಯಾಸ್ ಮೇಲಿಟ್ಟು ಬೇಯಿಸ್ಕೊಳ್ಳುವ. ಅದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸ್ಕೊಳ್ಳುವ. ಅದು ಬೇಯ್ತಾ ಇರುವಾಗಲೇ ನಾವು ಮೀನಿಗೆ ನಾನು ಒಂದು ಮಸಾಲೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ಖಾಲಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿಲ್ಲ, ನಾನು ರುಬ್ಬಿಟ್ಟು ಮಾಡ್ತಾಯಿದ್ದೇನೆ. ಯಾವಾಗಲೂ ಚಿಲ್ಲಿ ಪೌಡ್ರು ನಮಗೆ ನಮ್ಮ ಈಚೆ ಕಡೆಯವರಿಗೆ ಖಾರ ಜಾಸ್ತಿ ಆಗ್ತದೆ, ಅದಕ್ಕೋಸ್ಕರ ನಾನು ಮಸಾಲೆ ರುಬ್ಬಿದ್ದೇನೆ. ಅದಕ್ಕೆ ನಾನು 4 ಬೆಳ್ಳುಳ್ಳಿ, ಚೂರು ಇಂಗು, ಅರಿಶಿನ ಪುಡಿ, ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕಿಬಿಟ್ಟು ರುಬ್ಕೊಂಡು ಮೀನಿಗೆ ಹಾಕ್ಕೊಳ್ತೇನೆ. ಉಪ್ಪು ಹಾಕಬೇಕು, 1 ಚಮಚ ಉಪ್ಪು ಹಾಕ್ಕೊಳ್ಬೇಕು. ಇದಕ್ಕೆ ಇದು ಖಾರ ಕಡಿಮೆ ಬರ್ತದೆ ಅಂತ 1 ಚಮಚ ಚಿಲ್ಲಿ ಪೌಡರನ್ನು ನಾನು ಹಾಕ್ಕೊಂಡಿದ್ದೇನೆ ಅಷ್ಟೇ. ಸ್ವಲ್ಪ ಬ್ಯಾಡಗಿ ಮೆಣಸು ಖಾರ ಕಡಿಮೆ ಆದದ್ರಿಂದ 1 ಚಮಚ ಆಗುವಷ್ಟು ಚಿಲ್ಲಿ ಪೌಡರನ್ನ ಹಾಕ್ಕೊಂಡಿದ್ದೇನೆ. ಇಲ್ಲಿ ಬೆಳ್ಳುಳ್ಳಿ, ಇಂಗು ಮುಖ್ಯವಾಗಿರ್ತದೆ. 1 ಚಮಚ ಕೊತ್ತಂಬರಿ ಬೀಜ ಕೂಡ ಹಾಕ್ಕೊಂಡಿದ್ದೇನೆ. ಹಾಕಿಬಿಟ್ಟು ರುಬ್ಬಿ, ಸ್ವಲ್ಪ ಹುಳಿ ಹಾಕಿಬಿಟ್ಟು ರುಬ್ಬಿ ಮೀನಿಗೆ ಮಸಾಲೆಯನ್ನು ಕರಡಿ ಇಟ್ಕೊಳ್ಬೇಕು. ನೋಡಿ, ಬೇಯಲಿಕ್ಕಿಟ್ಟಂಥ ಸೋರೆಕಾಯಿ ಮತ್ತು ಈರುಳ್ಳಿ, ಟೊಮೆಟೊ ಬೆಂದು ನೀರಾಗುವಷ್ಟು ಬೆಂದಿದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಎಳೆಯದಾದ್ರಿಂದ ಸಖತ್ತಾಗಿ ಬೆಂದಿದೆ. ಅದಕ್ಕೆ ನಾವು ಒಂದು ಮಸಾಲೆ ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ಇದನ್ನು ನಾನು ಚಟ್ಲಿ ಕುಯ್ದಿಟ್ಟಂಥ ಚಟ್ಲಿಯನ್ನು ಕೂಡ ಅದರ ಜೊತೆಯಲ್ಲೇ ಹಾಕಿ ಮಸಾಲೆ ಆಗೋ ತನಕ ಅದು ಬೇಯ್ತಾನೆ ಇರಲಿ. ಚಿಟಿಕೆ ಒಂದು ಉಪ್ಪು ಹಾಕಿಬಿಟ್ಟು, ಒಂದು ಕಾಲು ಚಮಚ ಉಪ್ಪು ಹಾಕಿಬಿಟ್ಟು ಅದನ್ನು ಬೇಯೋಕ್ಕೆ ಬಿಟ್ಬಿಡೋಣ. ಇಲ್ಲಿ ನಾನು ಯಾವುದೇ ಎಣ್ಣೆಯನ್ನು ಉಪಯೋಗಿಸ್ತಾ ಇಲ್ಲ. ಕಾಯನ್ನು ಹಾಕಿಬಿಟ್ಟು ಸಾರು ಮಾಡ್ತಾಯಿದ್ದೇನೆ. ನೋಡಿ, ಒಂದು ದೊಡ್ಡ ಕಡಿ ಕಾಯಿ ತೊಗೊಂಡಿದ್ದೇನೆ, ಹಸಿ ತೆಂಗಿನಕಾಯಿ. ಒಂದು 7ರಿಂದ 8 ಬ್ಯಾಡಗಿ ಮೆಣಸನ್ನು ತೊಗೊಂಡು ಚೆನ್ನಾಗಿ ಸ್ವಲ್ಪ ಹುರಿಬೇಕು. ಇದು ಹಸಿಯಾಗಿ ಇರಬಾರ್ದು, ಹಸಿ ವಾಸನೆ ಬರ್ತದೆ. ಅದಕ್ಕೋಸ್ಕರ 7ರಿಂದ 8 ಬ್ಯಾಡಗಿ ಮೆಣಸನ್ನು ಚೆನ್ನಾಗಿ ಹುರಿತಾ ಇದ್ದೇನೆ. ಸಾಮಾನುಗಳನ್ನು ಯಾವುದು ಫಸ್ಟು ಹುರಿತದೆ ಜಾಸ್ತಿ ಅಂತ ನೋಡಿಕೊಂಡು ನಾವು ಸಾಮಾನು ಹುರಿಯುವಾಗ ನೋಡ್ಕೊಳ್ಬೇಕು. ಇಲ್ಲಾಂದರೆ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡ್ರೆ ಕೆಲವು ಕರಟಿ ಹೋಗ್ತದೆ, ಕೆಲವು ಹಸಿಯಾಗಿರ್ತದೆ, ಹಾಗಾಗ್ತದೆ. ಅದಕ್ಕೆ ನಾನು ಯಾವಾಗಲೂ ಮೆಣಸನ್ನು ಫಸ್ಟ್ ಹುರಿದು ಸೈಡಿಗೆ ಇಟ್ಕೊಳ್ತೇನೆ. ತೆಂಗಿನಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಮೆಣಸನ್ನು ಹುರಿದುಬಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ನಂತರ ಒಂದು 10ರಿಂದ 15 ಕಾಳು ಮೆಣಸನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಜಾಸ್ತಿ ಏನು ಕಾಳು ಮೆಣಸು ಬೇಡ. ಅದನ್ನು ಬಿಸಿ ಆಗಲಿಕ್ಕೆ ಬಿಟ್ಬಿಟ್ಟು ಒಂದು ಅರ್ಧ ಚಮಚ ಹಸಿಯಾದ ಜೀರಿಗೆಯನ್ನು ನಾನು ಹಾಕ್ಕೊಳ್ತೇನೆ. ಕಾಳುಮೆಣಸು ಹುರಿಲಿಕ್ಕೆ ಶುರುವಾದಾಗ 1-2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಂಡು ಅದರ ಜೊತೆಯಲ್ಲೇ ಹುರಿಬೇಕು. ಅದು ಎರಡೂ ಹುರಿಲಿಕ್ಕೆ ಮುಕ್ಕಾಲು ಅಂಶ ಹುರಿದಾದ ನಂತರ ಒಂದು 8ರಿಂದ 10 ಮೆಂತ್ಯ ಕಾಳನ್ನು ಅದರ ಜೊತೆಯಲ್ಲೇ ಹಾಕಿಬಿಟ್ಟು ಸ್ವಲ್ಪ ಕೈ ಆಡಿಸ್ಬೇಕು. ಮೆಂತ್ಯ ಕರಟಿ ಹೋದರೆ ಸಾರು ಕಹಿ ಆಗ್ತದೆ. ಅದಕ್ಕೋಸ್ಕರ ಕೊನೆಯಲ್ಲಿ ಹಾಕಿದರೆ ಅದು ಬಿಸಿಯಾಗಿರೋದ್ರಿಂದ ಬೇಗನೆ ಹುರಿದುಕೊಳ್ಳುತ್ತೆ. ಪರಿಮಳ ಕೂಡ ಚೆನ್ನಾಗಿರುತ್ತೆ. ಮೆಂತ್ಯ ಸಾರಿಗೆ, ಮೀನು ಸಾರುಗಳಿಗೆಲ್ಲ ಹಾಕಿದಾಗ ಸಖತ್ತಾಗಿ ಸ್ಮೆಲ್ ಬರ್ತದೆ. ಒಂದು ಸ್ವಲ್ಪ ಹುಣಸೆ ಹುಳಿಯನ್ನು ಕೂಡ ನೆನೆಸ್ಬಿಟ್ಟು ಹಾಕ್ಕೊಳ್ಳುವ. ಒಂದು ಅರ್ಧ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ ಸಾಕಾಗ್ತದೆ. ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸರುಗಳನ್ನು ಕೂಡ ಹಾಕ್ಕೊಂಡು ಮಸಾಲೆನ ರುಬ್ಬಿ ರೆಡಿ ಮಾಡಿಕೊಂಡು ನಾವು ಬೇಯ್ತಾ ಇರುವಂಥ ತರಕಾರಿ ಮತ್ತು ಸಿಗಡಿ ಸಾರಿಗೆ ನಾವು ಹಾಕಿಬಿಟ್ಟು ಮಸಾಲೆಯನ್ನು ಹಾಕಿಬಿಟ್ಟು ಕುದಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಅದಕ್ಕೆ ಹಾಕ್ಕೊಳ್ಬೇಕು. ನೀರು ಎಷ್ಟು ಬೇಕಂತ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು. ನೀರು ಒಂದು ಹದವಾಗಿ ಹಾಕ್ಕೊಳ್ಬೇಕು. ಅತಿಯಾಗಿ ತೆಳುವಾಗಬಾರ್ದು, ದಪ್ಪನೂ ಕೂಡ ಆಗಬಾರ್ದು. ಅದು ಕುದಿಬೇಕಲ್ಲ, ಹಾಗಾಗಿ ಎಷ್ಟು ನೀರು ಬೇಕಂಡು
ಹಾಕ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈ ಸಾರು ಕೂಡ ಅಷ್ಟೇ ಘಮ್ ಅಂತದೆ, ಸಖತ್ತಾಗಿರ್ತದೆ ಮಾತ್ರ. ಇವುಗಳನ್ನೆಲ್ಲ ನಾವು ಆವಾಗವಾಗ ಮಾಡಿ ತಿಂತಾ ಇರಬೇಕು, ಸಿಕ್ಕಿದವಾಗ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಗ್ರೈಂಡರಲ್ಲಿ ರುಬ್ಬಿದ್ರೆ ಮಾತ್ರ ಇನ್ನೂ ಸೂಪರಾಗಿ ಬರ್ತದೆ, ಚೆನ್ನಾಗಿ ಬರ್ತದೆ. ನಾನು ಮಿಕ್ಸಿಯಲ್ಲಿ ರುಬ್ಬಿ ಹಾಕಿದ್ದೇನೆ, ಸಖತ್ತಾಗಿದೆ ನೋಡಿ. ತಿಂದು ನೋಡಬೇಕು ಹೇಗಿದೆ ಅಂತ. ಅದನ್ನು ಇಳಿಸ್ಬಿಟ್ಟು ನಾವು ಕಲಸಿಟ್ಕೊಂಡಂಥ ಒಂದು 4 ಮೀನನ್ನು ಫ್ರೈ ಮಾಡಿಕೊಳ್ಳುವ. ನಾನಿಲ್ಲಿ ಯಾವುದೇ ರವೆ ಅಥವಾ ಕಾರ್ನ್ ಫ್ಲೋರ್ ಏನು ಹಾಕಲಿಲ್ಲ. ಆದರೂ ಇದಕ್ಕೆ 1-2 ಚಮಚ ಆಗುವಷ್ಟು ಕಾರ್ನ್ ಫ್ಲೋರ್ ಅಥವಾ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ರೇ ಅದು ಚೆನ್ನಾಗಿ ಎದ್ದು ಬರ್ತದೆ. ನಾವು ಸುಮ್ಮನೆ ಹೇಳ್ಬೋದು, ಯಾವುದೇ ಹಾಕದೆ ಮಾಡ್ಬೋದು, ಅದು ಮಸಾಲೆ ಫ್ರೈ ಅಂತ. ಆವಾಗಾದರೆ ನಾವು ಮಾಡ್ಬೋದು. ಇದನ್ನು ಹಾಗೆ ಹಾಕಿದರೆ ಎದ್ದು ಬರೋದಿಲ್ಲ. ಅದು ಕೂಡ ಇದು ಭಯಂಕರ ಸ್ಮೂತ್ ಇರುವಂಥ ಮೀನು, ಸ್ಮೂತಾಗಿರ್ತದೆ, ಬೇಗನೆ ಬೇಯ್ತದೆ. ಯಾವುದೇ ನಂಜು ಕೂಡ ಅಲ್ಲ, ಹೆಲ್ದಿಯಾಗಿರ್ತದೆ ಮಾತ್ರ. ಯಾವುದೇ ಅದು ವಾಸನೆ ಇದು ಕೂಡ ಕಡಿಮೆ ಆಗಿರ್ತದೆ, ಚೆನ್ನಾಗಿರುವಂಥ ಮೀನು. ಆದರೆ ನಾವು ಈ ಥರ ಫ್ರೈ ಮಾಡಿಕೊಳ್ಳುವಾಗ ಸ್ವಲ್ಪ ಮಸಾಲೆ ಕುಡ್ಕೊಳ್ಳೋದಿಲ್ಲ. ನೋಡಿ ಚೆನ್ನಾಗಿರ್ತದೆ, ಆದರೂ ಕುಡ್ಕೊಳ್ಳೋದಿಲ್ಲ. ನೋಡಿ ಹೇಗಾಗಿದೆ ಅಂತ. ಇದಕ್ಕೆ ನಾವು ರವೆ ಹಾಕಿ ಕೂಡ ಫ್ರೈ ಮಾಡ್ಕೊಳ್ಬೋದು. ಆದರೆ ಖಾರನೇ ಇರ್ತದೆ, ಮಸಾಲೆ ಅದರಲ್ಲಿ ಇರೋದರಿಂದ ಖಾರನೇ ಇರ್ತದೆ. ಈಗ ಊಟಕ್ಕೆ ಫ್ರೈ ರೆಡಿ ಮಾಡ್ಕೊಂಡಿದ್ದೇವೆ. ನೋಡಿ ಚೆನ್ನಾಗಿ ಬಂದಿದೆ. ಸ್ವಲ್ಪ ಬೆಂಕಿಯಲ್ಲಿ ಒಮ್ಮೆ ಜಾಸ್ತಿ ಮಾಡಿಕೊಂಡ್ರೆ ಈ ಥರ ಚೆನ್ನಾಗಿ ಬರ್ತದೆ. ಈ ಕಡೆಯಿಂದ ಚಟ್ಲಿ ಸಾರು, ಸೋರೆಕಾಯಿ ಚಟ್ಲಿ ಸಾರು ಮತ್ತು ಮೀನು ಫ್ರೈ ರೆಡಿಯಾಗಿದೆ. ಊಟಕ್ಕೆ ಕೂಡ ರೆಡಿಯಾಗಿದೆ ಸ್ನೇಹಿತರೆ. ಬನ್ನಿ ಎಲ್ಲರೂ ಊಟ ಮಾಡುವ. ನೀವು ಕೂಡ ಒಮ್ಮೆ ಮಾಡ್ಕೊಂಡು ನೋಡಿ ಹೇಗಾಗತ್ತೆ ಅಂತ. ನಂತರ ಮಾಡ್ಕೊಂಡು ನೋಡಿ, ಚೆನ್ನಾಗಿದ್ದರೆ ಹೇಳಿ. ಚೆನ್ನಾಗಾಗತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲರೂ ಕೂಡ ನನ್ನ ಚಾನಲನ್ನು ಹೊಸಬರು ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ನೋಡಿ ಸೂಪರ್ ಆಗಿರುವಂಥ ಮೀನು ಫ್ರೈ ಕಾಣ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.